Good morning, students. Today, we shall continue the story Passion in the Desert by Honor de Balzac. His lifetime is 1799-1850. Okay, let us have a recap of the previous class. A Passion in the Desert is a long story set in the deserts of Egypt. We know that. The story highlights the study of the psychology of a soldier who is forced to spend his time with a panther for some time. There is a story within the story. The narrator begins with one story and ends with another story. And as usual, we have MCQs and reference. For this present class, we have certain learning objectives and learning outcomes. We shall know which is the learning objective of the present class. To make the students able to elaborate the views of the writer in an essay. And about the learning outcome, students will learn to sketch the characters in short stories. They will become well versed in language. Okay. Now, this is about the present class's content. The soldier reached a small hill, slept, and dreamt of France. Next day, he spent the day and slept that night in fear. Late night, he felt an animal is in the vicinity, could not recognize. He realized he had taken shelter in the panther's cave. He thought of killing the panther, but could not. That day, animal became his friend and loved him. He thought of escaping that night. It pulled back. So this is the content of the present class. Now we shall know the main content of the present class. The soldier got up, went near a palm tree, and wept endlessly, hugging the trunk. ರಾತ್ರಿ ಮಲ್ಕೊಂಡಿದ್ದ ಆ ಸೋಲ್ಜರು ಯಾವುದೇ ಆತಂಕವಿಲ್ಲದೆ ಭಯವಿಲ್ಲದೆ ಮಲಗಿದ್ದ. ಬೆಳಗ್ಗೆ ಎದ್ದ ಎದುರುಗಡೆ ಒಂದು ಪಾಮ್ ಟ್ರೀನನ್ನ ನೋಡ್ದ. ಆ ಮರವನ್ನ ಒಂದ್ಸಾರಿ ತಬ್ಬಿಕೊಂಡು ತಾನು ಒಂಟಿಯಾಗಿದ್ದೀನಿ ಅನ್ನೋ ಕಾರಣಕ್ಕೆ ತಬ್ಬಿಕೊಂಡು ತನಗೆ ಯಾರು ಇಲ್ಲ ಅನ್ನೋ ಕಾರಣಕ್ಕೆ ಆ ಮರವನ್ನು ತಬ್ಬಿಕೊಂಡು ಆಳ್ತಾನೆ. He cried aloud to measure the solitude that reduced all his tension of the mind. ದೊಡ್ಡವ್ರು ಹೇಳ್ತಾರೆ, ನಮ್ಗೇನಾದ್ರು ನೋವಿದ್ರೆ, ದುಃಖ ಇದ್ರೆ ಒಬ್ರ ಹತ್ರ ಹೇಳ್ಕೊಂಡ್ರೆ ಅದು ಪರಿಹಾರ ಆಗುತ್ತೆ. ಆ ದುಃಖದಿಂದ ಹೇಳ್ಕೊಳ್ಳೋದ್ರಿಂದ ನಮ್ಮ ನೋವು ಕಡಿಮೆ ಆಗುತ್ತೆ ಅಂತ. ಇಲ್ಲೂ ಅಷ್ಟೇ, ಆ ಒಬ್ಬ ಫ್ರೆಂಚ್ ಸೋಲ್ಜರು ಆ ಮರವನ್ನು ತಬ್ಬಿಕೊಂಡು ಜೋರಾಗಿ ಹತ್ತಾಗ ಅವನಿಗೆ ಒಂಟಿತನ ಅನ್ನೋದು ಹೊರಟೋಗುತ್ತೆ. ಮನಸ್ಸಲ್ಲಿರ್ತಕ್ಕಂತಹ ಎಲ್ಲ ಒಂದು ವೇದನೆಗಳು ಅಥವಾ ಒತ್ತಡಗಳು, ಮಾನಸಿಕ ಒತ್ತಡ ಕಡಿಮೆ ಆಗುತ್ತೆ. The day passed. He slept there and dreamt of his friends. ಅಲ್ಲಿ ಆ ಸೈನಿಕ ಅವತ್ತು ಹಾಗೆ ಇಡೀ ದಿನವನ್ನ ಕಳೀತಾನೆ. ತನ್ನ ತನ್ನ ಮಾತೃಭೂಮಿಯಾದಂತಹ ಫ್ರಾನ್ಸ್ ಅನ್ನ ಕನಸಲ್ಲೇ ಕಾಣ್ತಾನೆ. ಮತ್ತೆ ನಾನು ನನ್ನ ದೇಶಕ್ಕೆ ಯಾವತ್ತು ಹೋಗ್ತೀನಿ ಅನ್ನೋ ಕನಸನ್ನ ಕಾಣ್ತಾನೆ. ದ ಬ್ಲೂ ಸ್ಕೈ ಇನ್ ದ ಮಾರ್ನಿಂಗ್ ಇಂಪ್ರೆಸ್ಡ್ ಹಿಮ್ ಎ ಲಾಟ್. ಆ ಸುತ್ತಮುತ್ತಲು ಮರಳು, ಡೆಸರ್ಟ್ ಮರುಭೂಮಿ, ಮೇಲೆ ನೀಲಿ ಆಕಾಶ. ಈ ಚಿತ್ರ ಅವನನ್ನು ಸ್ವಲ್ಪ ಸಮಾಧಾನ ಪಡಿಸುತ್ತೆ, ಆ ಸುಂದರವಾದ ನೋಟ. ಹಿ ಥಾಟ್ ಆಫ್ ಎಂಪರರ್ ನೆಪೋಲಿಯನ್ ಹೂ ವಾಸ್ ಟ್ರಾವರ್ಸಿಂಗ್ ಈಜಿಪ್ಟ್. ಈಜಿಪ್ಟ್ ಮೇಲೆ ದಂಡೆತ್ತಿ ಬಂದಿರುವಂತಹ ತನ್ನ ದೊರೆ, ತಮ್ಮೆಲ್ಲರ ನಾಯಕ ನೆಪೋಲಿಯನ್ ಅನ್ನ ಈತ ನೆನೆಸ್ಕೋತಾನೆ, ಆತನ ಬಗ್ಗೆ ಆಲೋಚಿಸ್ತಾನೆ. ದ ಡೆಸರ್ಟ್ ಹ್ಯಾಡ್ ಇಟ್ಸ್ ಓನ್ ಫ್ಯಾಸಿನೇಷನ್ ಫಾರ್ ಹಿಮ್. ಅಲ್ಲಿರ್ತಕ್ಕಂತಹ ಒಂದು ಮರುಭೂಮಿಯನ್ನ, ಡೆಸರ್ಟ್ ಅನ್ನ ಈತ ನೋಡ್ತಾನೆ. ಅದೇ ಒಂದು ಮರುಭೂಮಿಯನ್ನ ನೋಡಿ ಸಂತೋಷ ಪಡ್ತಾನೆ. ಹಿ ಫೆಲ್ಟ್ ಹ್ಯಾಪಿ. ಆ ದಿನ ಸಂತೋಷವಾಗಿ ಕಾಲವನ್ನ ಕಳೀತಾನೆ. ಎ ವೇಗ್ ಮೆಮೊರಿ ಮೇಡ್ ಹಿಮ್ ಥಿಂಕ್ ಆಫ್ ದ ಅನಿಮಲ್ಸ್ ಆಫ್ ದ ಡೆಸರ್ಟ್. ಅದ್ಯಾಕೋ ಇದ್ದಕ್ಕಿದ್ದ ಹಾಗೆ ಈ ಮರುಭೂಮಿಯಲ್ಲಿ ಯಾವ್ದಾದ್ರು ಪ್ರಾಣಿಗಳು ಇರಬಹುದಾ ಅನ್ನೋದ್ರ ಬಗ್ಗೆ ಸ್ವಲ್ಪ
ಅವನ ಮನಸ್ಸಲ್ಲಿ ಆ ಒಂದು ಆಲೋಚನೆ ಬರ್ತದೆ. He decided to be on guard and slept that night in fear. ಹಿಂದಿನ ರಾತ್ರಿ ಅವನು ಯಾವುದೇ ಭಯವಿಲ್ಲದೆ, ಯಾವುದೇ ಪ್ರಾಣಿಗಳ ಬಗ್ಗೆ ಆಲೋಚನೆ ಇಲ್ಲದೆ ಮಲಗಿದ್ದ. ಇವತ್ತು ಅವನಿಗೆ ಯಾವ್ದಾದ್ರು ಮರುಭೂಮಿಯಲ್ಲಿರ್ತಕ್ಕಂತಹ ಪ್ರಾಣಿಗಳು ಬರಬಹುದು ಅನ್ನೋ ಭಯದಲ್ಲಿ, ಆತಂಕದಲ್ಲಿ ಅವತ್ತು ರಾತ್ರಿ ಕಳಿತಾನೆ. ಆದ್ರೆ ತನಗೆ ಏನು ರಕ್ಷಣೆ ಬೇಕೋ ರಕ್ಷಣೆಯನ್ನ ಮಾಡಿಕೊಂಡು ಮಲಗ್ತಾನೆ. ಲೇಟ್ ಇನ್ ದ ನೈಟ್ he felt that some creature had come to stay there in the vicinity. ಅವನಿಗೆ ಆ ಮಧ್ಯರಾತ್ರಿಯಲ್ಲಿ ನನ್ನ ಪಕ್ಕದಲ್ಲಿ, ನನ್ನ ಹತ್ತಿರದಲ್ಲೇ, ನನ್ನ ಸಮೀಪದಲ್ಲೇ ಯಾವುದೋ ಒಂದು ಪ್ರಾಣಿ ಬಂದಿದೆ ಅನ್ನುವ ಭಾವನೆ ಅವನಿಗೆ ಬರೋಕ್ ಶುರುವಾಯಿತು. He lost courage to see around him. Fear struck him. ಅವನಿಗೆ ಸುತ್ತಲೂ ಆ ಕತ್ಲಲ್ಲಿ ನೋಡ್ತಾನೆ, ಏನೂ ಕಾಣೋದಿಲ್ಲ. ಅವನಿಗೆ ಎಲ್ಲೋ ಒಂದ್ ಕಡೆ ಭಯ ಅನ್ನೋದು ಶುರುವಾಗುತ್ತೆ. ಧೈರ್ಯ ಅನ್ನೋದನ್ನ ಕಳ್ಕೊಳ್ತಾನೆ. ಭಯ, ಆತಂಕ ಶುರುವಾಯಿತು. He could not recognize the animal that came and slept. ಆ ಕತ್ಲಲ್ಲಿ ತನ್ನ ಪಕ್ಕದಲ್ಲೇ ಒಂದು ಪ್ರಾಣಿ ಇದ್ರೂ ಕೂಡ ಅದನ್ನ ಗುರ್ತಿಸೋಕ್ಕಾಗಲ್ಲ. ಅವತ್ ರಾತ್ರಿ ಹಾಗೆ ಕಳಿತಾನೆ. Was it a lion or tiger or a crocodile? ಈ ಒಂದು ಕತ್ಲಲ್ಲಿ ಬಂದಿರೋದು ತನ್ನ ಪಕ್ಕದಲ್ಲಿರ್ತಕ್ಕಂಥದ್ದು ಇಲ್ಲ ಸಿಂಹ ಆಗಿರಬಹುದಾ, ಅಥವಾ ಹುಲಿ ಆಗಿರಬಹುದಾ, ಅಥವಾ ಏನಾದ್ರು ಮೊಸಳೆ ಏನಾದ್ರು ಬಂದಿರಬಹುದಾ ಅನ್ನುವ ಪ್ರಶ್ನೆ ಅವನ ಮನಸ್ಸಲ್ಲಿ ಬರ್ತದೆ. He could not identify. ಕತ್ಲು ಇದ್ದುದರಿಂದ ಅದನ್ನು ಅವನು ಗುರುತಿಸೋಕೆ ಆಗೋದಿಲ್ಲ. Though a soldier, he was not trained to recognize the enemy under such circumstances. ಅವನೊಬ್ಬ ಸೈನಿಕನಾದ್ರೂ ಕೂಡ ಈ ತರಹ ಕತ್ತಲಲ್ಲಿ ಬರುವಂತಹ ಪ್ರಾಣಿಗಳನ್ನ ಅಥವಾ ತನ್ನ ಶತ್ರುಗಳನ್ನ ಗುರುತಿಸುವಂತಹ ತರಬೇತಿಯನ್ನು ಪಡ್ಕೊಂಡಿರಲ್ಲ. ಅವನಿಗೆ ಆ ತರಬೇತಿ ಸಿಕ್ಕಿರೋದಿಲ್ಲ. Fear filled his heart. His hair stood straight. ಅವನಲ್ಲಿ ಒಂದು ಭಯ ಅನ್ನೋದು ಶುರುವಾಗುತ್ತೆ. ಹಾಗೇನೆ ಅವನ ಕೂದಲು ಭಯದಿಂದ ನೆಟ್ಟು ನಿಲ್ತವೆ. Slowly he began to realize that he has taken shelter in a cave. ಅವನಿಗೆ ಒಂದು ಸ್ಪಷ್ಟ ಆಯಿತು, ನಾನು ಯಾವುದೋ ಪ್ರಾಣಿಯ ಗವಿಯಲ್ಲಿ ಅಥವಾ ಗುಹೆಯಲ್ಲಿ ನಾನು ಇವತ್ತು ಉಳ್ಕೊಂಡಿರೋದು ಅಂತ ಗೊತ್ತಾಯ್ತು. ಇದು ನನ್ನ ಜಾಗ ಅಲ್ಲ, ಯಾವುದೋ ಪ್ರಾಣಿಯ ಒಂದು ಗವಿ, ಅದರ ವಾಸಸ್ಥಾನ. Those tense moments slowly passed away. ನಿಧಾನಕ್ಕೆ ಹಾಗೆ ತನ್ನ ಟೆನ್ಷನ್ ಅನ್ನ ಕಳಿತ ನಿಧಾನಕ್ಕೆ. He thought of killing the sleeping panther but could not. ಅಲ್ಲಿ ಪಕ್ಕದಲ್ಲಿ ಸ್ವಲ್ಪ ಅವನಿಗೆ ಗುರ್ತಿಸ್ಲಿಕ್ಕೆ ಸಾಧ್ಯ ಆಗುತ್ತೆ. ತನ್ನ ಪಕ್ಕದಲ್ಲಿರ್ತಕ್ಕಂಥದ್ದು ಪ್ಯಾಂಥರ್ ಅಂತ, ಆ ಈಜಿಪ್ಟ್ ನಲ್ಲಿ ಬರುವಂತಹ ಪ್ಯಾಂಥರ್, ಚಿರತೆಯ ಒಂದು ಜಾತಿ. ಆದ್ರೆ ಸಾಯಿಸ್ಬೇಕು ಅನ್ನುವ ಒಂದು ಆಲೋಚನೆಯನ್ನ ಮಾಡ್ತಾನೆ, ಆದ್ರೆ ಆಗೋದಿಲ್ಲ. He looked at its body and face which is smeared with blood. ಸ್ವಲ್ಪ ಬೆಳಕಾರದಂಗೆಲ್ಲ ಮುಂಜಾನೆಯ ಸಮಯದಲ್ಲಿ ಅದರ ದೇಹವನ್ನು ನೋಡ್ತಾನೆ. ತನ್ನ ನಿದ್ದೆಯ ಕಣ್ಣುಗಳಿಂದ ನಿಧಾನಕ್ಕೆ ಅದರ ಮುಖವನ್ನು ನೋಡ್ತಾನೆ. ಆ ಮುಖದ ತುಂಬೆಲ್ಲ ರಕ್ತ ಮೆತ್ತಿದೆ. ಬಹುಶಃ ಇದು ಯಾವುದೋ ಪ್ರಾಣಿಯನ್ನ, ಆಹಾರವನ್ನ ತಿಂದಿರಬಹುದು ಅಂತ ಅವನಿಗೆ ಗೊತ್ತಾಗುತ್ತೆ. He thought it had eaten its prey completely. ಅವನಿಗೆ ಒಂದು ಸ್ಪಷ್ಟ ಆಯ್ತು, ಇದು ಸಂಪೂರ್ಣವಾಗಿ ಊಟ ಮಾಡ್ಕೊಂಡು ಬಂದಿದೆ, ಚೆನ್ನಾಗಿ ಹೊಟ್ಟೆ ತುಂಬಿದೆ, ಇದು ಯಾವುದೋ ಒಂದು ಪ್ರಾಣಿಯನ್ನ ತಿಂದು ಬಂದಿದೆ ಅಂತ ಗೊತ್ತಾಯ್ತು. ತನ್ನನ್ನು ಏನು ಮಾಡೋದಿಲ್ಲ ಅನ್ನೋ ಧೈರ್ಯನ ಕೂಡ ಅವನಿಗೆ ಬರೋದಕ್ಕೆ ಶುರುವಾಯಿತು. The soldier touched its body, began to pat the back and tail. ಅದು ಪಕ್ಕದಲ್ಲಿ ಇರೋದ್ರಿಂದ ನೋಡೋಣ ಏನ್ ಮಾಡ್ತಿದ್ದು, ಇಲ್ಲ ಬದುಕಬೇಕು ಇಲ್ಲ ಸಾಯ್ಬೇಕು, ಎರಡೇ ಆಯ್ಕೆ ಅವನಿಗಿರೋದು. ಹಾಗಾಗಿ ನಿಧಾನಕ್ಕೆ ಆ ಪ್ರಾಣಿಯ ದೇಹವನ್ನು ನಿಧಾನಕ್ಕೆ ಮುಟ್ತಾನೆ. ಅದೇನೂ ಮಾಡೋದಿಲ್ಲ. ಅದರ ಬೆನ್ನನ್ನ ನಿಧಾನಕ್ಕೆ ತಟ್ತಾನೆ. ಅದರ ಬಾಲವನ್ನು ಮುಟ್ತಾನೆ. ಅದೇನೂ ಮಾಡೋದಿಲ್ಲ. She refers to the panther. She felt happy and showed her delight in his company. ಆಗ ಆ ಪ್ಯಾಂಥರ್ನವನು ಮೈ ದಡವಿದಾಗ, ಮೈಯನ್ನು ಮುಟ್ಟಿ ಬಾಲವನ್ನು ಮುಟ್ಟಿದಾಗ ಅದಕ್ಕೆ ಸ್ವಲ್ಪ ಸಂತೋಷ ಆಗುತ್ತೆ. ಯಾಕಂದ್ರೆ ಹೊಟ್ಟೆ ತುಂಬಿದೆ, ಇವನನ್ನೇನು ಮಾಡೋದಿಲ್ಲ. Showed her delight in his company. ಅವನ ಒಂದು ಸಂಗಡ, ಅವನ ಒಂದು ಜೊತೆಯಲ್ಲಿ ಅದಕ್ಕೆ ಸಂತೋಷವಾಗುತ್ತೆ. Though deep fear inside, he was not showing it outside. ಅವನಿಗೆ ಆ ಒಳಗಡೆ ತುಂಬಾ ಆಳದಲ್ಲಿ ಭಯ ಇದ್ರೂ ಕೂಡ ಅದನ್ನು ಹೊರಗಡೆ ಅವನು ವ್ಯಕ್ತಪಡಿಸ್ತಾ ಇಲ್ಲ. He ate his dates one after the other and threw the nuts. ತಾನು ಆ ಮೋಗ್ರಾಬಿನ್ಸ್, ಅರಬ್ಬರ ಹತ್ರ ಕಿತ್ಕೊಂಡು ಬಂದಂತಹ ಡೇಟ್ಸ್ ಅನ್ನ ಒಂದೊಂದೇ ತಿಂದು ಅದರ ಬೀಜವನ್ನ
ಬಿಸಾಕ್ತಿರ್ತಾನೆ. ಆ ಬೀಜ ಬೀಳೋ ಕಡೆ ಈ ಚಿರತೆ ಅದು ನೋಡ್ತಾ ಇರುತ್ತೆ. ದ ಅನಿಮಲ್ ಅಬ್ಸರ್ವ್ಡ್ ಆಲ್ ಹಿಸ್ ಆಕ್ಷನ್ಸ್ ಎಕ್ಸಾಮಿನ್ಡ್ ಇನ್ ಹರ್ ಓನ್ ವೇ. ಆ ಬೀಜ ಎಲ್ಲೆಲ್ಲಿ ಹೋಗುತ್ತೋ ಅದನ್ನ ಪರೀಕ್ಷೆ ಮಾಡುತ್ತಿರುತ್ತೆ, ಏನಿದು ಅಂತ. ಇಟ್ ಬಿಗ್ಯಾನ್ ಟು ಶೋ ಎ ಸೆನ್ಸ್ ಆಫ್ ಟ್ರಸ್ಟ್ ಅಂಡ್ ಬಿಗ್ಯಾನ್ ಟು ಲೈಕ್ ಹಿಸ್ ಪ್ರೆಸೆನ್ಸ್. ಅವನ ಮೇಲೆ ಒಂದು ರೀತಿಯ ನಂಬಿಕೆ ಬರೋಕ್ಕೆ ಶುರುವಾಗುತ್ತೆ ಆ ಪ್ರಾಣಿಗೆ. ನಂತರ ಅವನ ಒಂದು ಸಂಗಡವನ್ನ, ಅವನ ಸಹವಾಸವನ್ನ ಇಷ್ಟಪಡ್ಲಿಕ್ಕೆ ಶುರು ಮಾಡುತ್ತೆ. ದ ಸೋಲ್ಜರ್ ಬೈ ಅಂಡ್ ನೌ ಹ್ಯಾಡ್ ಲಾಸ್ಟ್ ಹಿಸ್ ಫಿಯರ್. ನಿಧಾನಕ್ಕೆ ಕ್ರಮೇಣ ಅವನಿಗೆ ಆ ಪ್ರಾಣಿಯ ಮೇಲೆ ಇರುವಂತಹ ಭಯ ಹೊರಟು ಹೋಗುತ್ತೆ. ಹಿ ಮೆಜರ್ಡ್ ಇಟ್ಸ್ ಲೆಂತ್, ಬ್ರೆಡ್ತ್, ಹೈಟ್ ಅಂಡ್ ಅಂಡರ್ಸ್ಟುಡ್ ಇಟ್ಸ್ ಲುಕ್ಸ್. ನಿಧಾನಕ್ಕೆ ತನ್ನ ಕಣ್ಣಳತೆಯಿಂದ ಅದರ ಉದ್ದ, ಅಗಲ, ಎತ್ತರ, ಅದರ ದೇಹ ರಚನೆಯನ್ನ ಅವನು ನಿಧಾನಕ್ಕೆ ಕಣ್ಣಲ್ಲೇ ಅಳತೆ ಮಾಡ್ತಾನೆ. ಫಾರ್ ಎ ಮೊಮೆಂಟ್ ಇಟ್ ರಿಸೆಂಬಲ್ಡ್ ದ ಫೇಸ್ ಆಫ್ ಎ ಸೆನ್ಶಿಯಲ್ ವುಮನ್. ಅವನಿಗೆ ಆ ಪ್ರಾಣಿಯನ್ನು ನೋಡಿದಾಗ ಯಾವುದೋ ಒಂದು ಸುಂದರವಾದ ಯುವತಿಯ ದೇಹ ಅನ್ನೋ ತರ ಅವನಿಗೆ ಭಾವಿಸ್ಕೋತಾನ ಅವನು. ದ ಪ್ಯಾಂಥರ್ ಹ್ಯಾಡ್ ಈಟನ್ ಹಿಸ್ ಆರ್ಸ್ ದಟ್ ಡೈಡ್ ಪ್ರೀವಿಯಸ್ ಈವ್ನಿಂಗ್. ಅವನಿಗೆ ಒಂದು ಸ್ಪಷ್ಟ ಆಯ್ತು, ಇದು ತಿಂದಿರೋದು ನನ್ನ ಸತ್ತಂತಹ, ನಾನು ಬಂದಲ್ಲ ಕುದುರೆ ಸವಾರಿ ಮಾಡಿಕೊಂಡು ಆ ಸತ್ತಂತಹ ಕುದುರೆಯ ದೇಹವನ್ನು ತಿಂದು ಬಂದಿದೆ ಅಂತ ಅವನಿಗೆ ಸ್ಪಷ್ಟ ಆಯಿತು. ಇಟ್ ಹ್ಯಾಡ್ ಈಟನ್ ಆಲ್ಮೋಸ್ಟ್ 2/3 ಆಫ್ ಇಟ್ಸ್ ಬಾಡಿ. ಆ ಕುದುರೆಯ 3/2 ಭಾಗದಷ್ಟು ಆಗಲೇ ತಿಂದಾಗಿದೆ. ನೌ ದ ಅನಿಮಲ್ ಹ್ಯಾಡ್ ಬಿಕಮ್ ಹಿಸ್ ಫ್ರೆಂಡ್ ಅಂಡ್ ಮೋರ್ ದ್ಯಾನ್ ದಟ್. ಈಗ ಆ ಪ್ರಾಣಿ ನಿಧಾನಕ್ಕೆ ಅವನಿಗೆ ಗೆಳೆತನ ಸಂಪಾದನೆ ಮಾಡ್ತು. ದ ಅನಿಮಲ್ ಬಿಗ್ಯಾನ್ ಟು ಲವ್ ಹಿಮ್ ಅಂಡ್ ಹಿಸ್ ಫ್ರೆಂಡ್ಲಿ ಕ್ಯಾರೆಸಿಂಗ್. ನಿಧಾನಕ್ಕೆ ಅವರಿಬ್ಬರು ಸ್ನೇಹಿತರಾದರೂ ಅವನು ಮುದ್ದಾಡುವಂಥದ್ದು, ಮೈದಡುವಂಥದ್ದು ಅದಕ್ಕೆ ತುಂಬಾ ಇಷ್ಟ ಆಯಿತು. ಹಿ ಕಾಲ್ಡ್ ದ ಅನಿಮಲ್ ಮೈ ಲವ್, ಮೈ ಯಂಗ್ ಬ್ಯೂಟಿಫುಲ್ ಲೇಡಿ. ಆ ಒಂದು ಪ್ಯಾಂಥರ್ ಅವನು ನನ್ನ ಪ್ರೀತಿಯೇ, ನನ್ನ ಚಿರಯೌವನೆ, ಹುಡುಗಿಯೇ, ಸುಂದರ ತರುಣಿಯೇ ಅಂತ ಅವನು ಕರೀಲಿಕ್ಕೆ ಶುರು ಮಾಡ್ತಾನೆ. ದಟ್ ನೈಟ್ he got up and moved towards the Nile to escape. ಆ ರಾತ್ರಿಯ ಸಂದರ್ಭದಲ್ಲಿ ಹೆಂಗಾರ ಮಾಡಿ ಈ ಗವಿಯಿಂದ ತಪ್ಪಿಸ್ಕೋಬೇಕು, ಪ್ರಾಣಿನ ತಪ್ಪಿಸ್ಕೋಬೇಕು, ಇಲ್ಲಾಂದ್ರೆ ಅದಕ್ಕೆ ಹಸಿವಾದಾಗ ತನ್ನನ್ನು ತಿನ್ಬಿಡುತ್ತೆ ಅನ್ನೋ ಭಯದಲ್ಲಿ ಅವತ್ತು ರಾತ್ರಿ ಅವನು ಆ ಕತ್ತಲೆಯಲ್ಲಿ ಆ ಪ್ಯಾಂಥರ್ ಮಲಗಿದಂತಹ ಸಂದರ್ಭದಲ್ಲಿ ತಪ್ಪಿಸ್ಕೊಳ್ಳೋಕೆ ಪ್ರಯತ್ನ ಮಾಡಿ ನೈಲ್ ನದಿ ಇರುವ ದಿಕ್ಕಿನ ಕಡೆ ಅವನು ಹೋಗೋದಕ್ಕೆ ಪ್ರಯತ್ನ ಮಾಡ್ತಾನೆ. He heard some sound behind. The panther was there looking at him. ಅವನು ಯಾವುದೋ ಒಂದು ಶಬ್ದವನ್ನ ಕೇಳಿಸ್ಕೋತಾನೆ. ಏನಿದು ಅಂತ ನೋಡಿದ್ರೆ ಪ್ಯಾಂಥರ್ ಅವನ ಹಿಂದೆ ಬಂದಿದೆ, ಅವನನ್ನು ನೋಡ್ತಾ ಇದೆ. ಇಟ್ ಕೇಮ್ ನಿಯರ್ ಹಿಮ್ ಅಂಡ್ ಹೋಲ್ಡಿಂಗ್ ಇಸ್ ಶರ್ಟ್ ಕಾಲರ್ ಪುಲ್ಡ್ ಹಿಮ್ ಟುವರ್ಡ್ಸ್ ಇಟ್ಸ್ ಕೇವ್. ಅವನನ್ನ ಮತ್ತೆ ಅವನ ಶರ್ಟ್ ಕಾಲರ್ನ ಹಿಡ್ಕೊಂಡು ಅವನನ್ನ ಈ ತನ್ನ ಕೇವ್ ಕಡೆ ಅವನನ್ನ ಕರ್ಕೊಂಡು ಬಂತು. ಈ ಹ್ಯಾಡ್ ನೋ ವೇರ್ ಟು ಗೋ. ಹಿ ರಿಟರ್ನ್ ಟು ದ ಕೇವ್ ವಿತ್ ಹರ್. ಅವನಿಗೆ ತಪ್ಪಿಸ್ಕೊಳ್ಳೋಕೆ ಅವಕಾಶ ಇಲ್ಲ. ಹಿ ಸೆಡ್, ಓ ಮೈ ಲವ್, ವಿ ಆರ್ ಬೌಂಡ್ ಟುಗೆದರ್ ಫಾರ್ ಲೈಫ್ ಅಂಡ್ ಡೆತ್. ಅವನು, ನನ್ನ ಪ್ರೀತಿಯ ಮುದ್ದಿನ ಪ್ರೇಮಿಯೇ, ನಾವಿಬ್ರು ಬದುಕಲಿ ಸಾಯ್ಲಿ ನಾವಿಬ್ರು ಒಟ್ಟಿಗೆ ಇರಬೇಕು ಅಂತ ಅದಕ್ಕೆ ಸಮಾಧಾನ ಮಾಡ್ತಾನೆ. ಹಿ ರಿಟರ್ನ್ ಟು ದ ಕೇವ್ ಟು ಬಿ ವಿತ್ ಹರ್. ವಾಪಸ್ ಬರ್ತಾರೆ. ಸೊ ಟುಡೇ ವಿ ಶಾಲ್ ಸ್ಟಾಪ್ ಅಟ್ ದಿಸ್ ಸ್ಟೇಜ್. ಹಿಯರ್ ಆರ್ 5 multiple choice questions. You can go through question number 2, question number 3, question number 4, question number 5, and reference. Today we shall stop here. We shall continue in the next class. Thank you, one and all.